ರಾತ್ರಿ ಮಾತ್ರ ಹೆಣ್ಮಕ್ಳು ಅಲ್ಲೇ ಬಾಯಿ ಹಾಕಿ ಹೆಣ್ಮಕ್ಳು ಗಂಡ್ಮಕ್ಳು ಕೂಡ ಅವಾಗ ನನಗೆ ನಿದ್ದೆ ಹತ್ತಿ ಅವ್ರು ಯಾವಾಗ ಮನೆಗೆ ಹೋದ್ರ ಗೊತ್ತಾಗ್ಲಿಲ್ಲ. ಅವ ಒಬ್ಬನ ಮಾಡ್ಯಾನ ಅನ್ನೋದಿಲ್ರಿ ಇದ್ರೊಳಗ ಇಷ್ಟು ಸೇರೆ ಮಾಡಿ ಇಂಥವ್ರಿಗೆ ಶಿಕ್ಷೆ ಕೊಟ್ರ ಮುಂದೆ ಬರೋ ಪೀಳಿಗೆಗಾರ ನಾವ್ ಇಂಥದ್ ಮಾಡಬಾರ್ದು ಅನ್ನುವಂಥದ್ದು ಅವ್ರಿಗೆ ಬರ್ಬೇಕಂದ್ರ ಈಗ ಯಾರ ಅಪರಾಧ ಮಾಡಿ ಯಾರ ಕೊಲೆ ಮಾಡ್ಯಾರ ಅವ್ರನ್ನ ಹಿಡ್ಕೊಂಡು ಬರ್ಬೇಕ್ರಿ. ಮಾಡ್ಲವನ್ನ ಒಳಗಿಟ್ಟು ಮಾಡ್ದಾರನು ಹೊರಗಿಟ್ಟು ಅದಕ್ಕೆ ಬೆಲೆ ಇಲ್ರಿ. ಸ್ಟೇಷನ್ ಹೋದ್ರ ನಮ್ದು ಹಚ್ಕೋವಲ್ರಿ ಸರ್ ಹಂಗಮ್ಮ ಹಿಂಗಮ್ಮ ಕಳ್ಸಿಬಿಡ್ತಾರ ನಮ್ಗೆ. ಶಾಂತವ್ವ ಹೆಂಡತಿ ಮಗಳು ಗಾಯತ್ರಿ ಮಂಜಪ್ಪ ಅರುಣ 4 ಮಂದಿ ಕುಡ್ ಮಾಡ್ಯಾರ್ರಿ ಇದನ್ನ. ಸಮಸ್ಯೆ ನಮ್ ತಾಯಿಯವ್ರ ಕೊಲೆ ಆಗೈತ್ರಿ. ಅದಕ್ಕ 4-5 ಜನ ಬೆಂಬಲ ಐತ್ರಿ ಹಿಂದ. ಅದನ್ನ ಮಾಡಿ ನಮ್ಮ ಅಪ್ಪಾರ ಮೇಲೆ ಹಾಕಿದ್ರಿ. ನಮ್ಮ ಅಪ್ಪಾರ್ದ ಏನು ಇಲ್ರಿ ಅದ್ರೊಳಗ. ನಮ್ಮ ಅಪ್ಪಾರ ಹೇಳ್ಯಾರಿ ಹೆಸರು ಮನೆಗೆ ಹೋಗೋರಾಗ ಅಟ್ ಮಾಡಿ ನಮ್ಮ ಅಮ್ಮರಿಗೆ ನಮ್ಮ ಅಪ್ಪರಿಗೆ ಟಾರ್ಚರ್ ಬಾ ಕೊಟ್ರಿ. ಊಟ ಕೊಟ್ಟಿಲ್ರಿ, ಏನೂ ಇಲ್ರಿ. ಅವ್ರ ಬಟ್ಟೆ ಹೋಗಿರ್ಲಿಲ್ಲ, ಅವ್ರಿಗೆ ಏನು ಕೊಟ್ಟಿಲ್ರಿ. ಅವ್ರು ಟಾರ್ಚರ್ ಮಾಡ್ಕೊಂತಾನೆ ಬಂದಾರ್ರಿ. 4-5 ಜನ ಐತ್ರಿ ಇದ್ರೊಳಗ. ನಮ್ಮ ಅಣ್ಣಾರ್ ಮಾಡಿಲ್ರಿ. ಮೇನ್ ಆರೋಪಿನೇ ಬೇರೆ ಅದಾರ್ರಿ. ಬಂಗಾರ ಕೊಡಲಿ ಬಂಗಾರ ಕೊಟ್ರ 8 ತೊಲಿ ಬಂಗಾರ ಕೊಟ್ಟಾರ ಅಂತ ಹೇಳ್ರಿ. 3 ತೊಲಿ ಕೊಟ್ಟಾರ್ರಿ, 8 ತೊಲಿ ಅಂತ ಹೇಳ್ಯಾರಿ. ಸೈಟ್ ಕೊಟ್ಟಾರ ಅಂತ ಹೇಳ್ಯಾರಿ. ಸೈಟ್ ಕೊಡಾಕತ್ತಿದ್ದ ಅದಕ್ ಮಾಡೇನಿ ಅಂತ ಕೊಂಡು ಹೇಳ್ತಾರ. ಸ್ಟೇಷನ್ ಹೋದ್ರ ನಮ್ದು ಹಚ್ಕೋವಲ್ರಿ ಸರ್ ಹಂಗಮ್ಮ ಹಿಂಗಮ್ಮ ಕಳ್ಸಿಬಿಡ್ತಾರ. ನಮಗ್ ನ್ಯಾಯ ಸಿಗ್ಬೇಕ್ರಿ. ನಮ್ಮ ಅಣ್ಣ, ಅಣ್ಣನ್ ಹೆಂಡತಿ, ಅಣ್ಣನ್ ದೊಡ್ಡ ಮಗಳು, ಅಣ್ಣನ್ 2 ಗಂಡು ಮಕ್ಳು ಉಷ್ಟ್ರು ಬೆಂಬಲ ಐತ್ರಿ. ಉಷ್ಟ್ರು ಕುಡೇ ಮಾಡ್ಯಾರ್ರಿ. ಅವ್ರು ಅನುಮಾನ ಏನ್ರಿ ಮಾಡ್ಯಾರ ಅನ್ನೋದು ನಂಬಿಕೆ. ಮೊಮ್ಮಕ್ಳು ಅವ್ರು ಸೇರೆ ಮಾಡ್ಯಾರ. ಅವ ಒಬ್ಬನ ಮಾಡ್ಯಾನ ಅನ್ನೋದಿಲ್ರಿ ಇದ್ರೊಳಗ ಇಷ್ಟು ಸೇರೆ ಮಾಡ್ಯಾರ್ರಿ. ಅವ್ರು ಮಾಡಿದ್ದ ಕರೇರಿ. ಇದ ಹೋಗಿ ನಮ್ಮ ಅಪ್ಪರ ಮೇಲೆ ಹಾಕಿದ್ರಿ. ಮೊದಲ ನಾವ್ ಬಂದ್ ಕೂಡ್ಲ ನಮ್ಮ ಅಪ್ಪನ ಕೊಲೆ ಮಾಡ್ಯಾನ ಅಂತ ಹೇಳಿದ್ರಿ. ಆಮೇಲೆ ನಿನ್ ಹೋದಾಗ ನಿನ್ನೆ ನಾನ ಒಪ್ಕೊಂಡ ಅವನ ಒಪ್ಕೊಂಡಾನ ಅಂತ ನಮಗ್ ಹೇಳಿದ್ರಿ. ಅವನ್ ಮೇಲೆ ನಮ್ಗ್ ನಂಬಿಕೆ ಇಲ್ರಿ. ಮಾಡ್ದಾರ ಬೇರೆ ಮಾಡ್ದಾರ ಹೊರಗೆ ಅಡ್ಡಾಡ್ತಾರ್ರಿ. ನಾ ಒಪ್ಕೊಂಡೇನೆ ಅಂತ ಅವ್ ಒಳಗದಾನ್ರಿ. ಅದ್ರ ನಮಗ್ ನ್ಯಾಯ ಸಿಗುತ್ತೆ. ಹಾ ರೀ, ಒಬ್ರಿಂದ ಕೊಲೆ ಆಗೋದಲ್ರಿ ಇದ. ಅವ್ರು ಹೇಳ್ಯಾರಿ, ಇವ್ರು ಮಾಡ್ಯಾರ್ರಿ. ಅದ್ರ ಶಾಂತಕ್ಕ, ಗಾಯತ್ರಿ, ಮಂಜು, ಅರುಣ 4 ಮಂದಿ ಸೇರಿ ಮಾಡ್ಯಾರ್ರಿ. ಅಷ್ಟ್ರು ಕೂಡ ಮಾಡ್ಯಾರ. ಇದನ್ನ ಒಬ್ಬ ಮಾಡುವಂತದಲ್ರಿ. ಇದು 9 ತಿಂಗಳ ಹೊಟ್ಯಾಗ ತಗೊಂಡು ಜೋಪಾನ ಮಾಡಿ ತಾಯಿನ ಕೊಲ್ತಾರ ಅಂತಂದ್ರ ಇಂಥವ್ರಿಗೆ ಮನುಷ್ಯರ ಅನ್ನಂಗಿಲ್ರಿ. ಇಂಥವ್ರು ಮುಂದ್ ಭೂಮಿ ಮೇಲೆ ಹುಟ್ಟುಬಾರ್ದ್ರಿ. ಎಂತವ್ರಿಗೆ ಇದು ತರಕ್ ಹೋಗ್ಬಾರ್ದ್ರಿ. ಆದ್ರ ಮುಂದಿನ ಜನಕ್ಕ ಇದೊಂದು ಇದು ಆಗ್ಬೇಕ್ರಿ. ಇಂಥವ್ರಿಗೆ ಶಿಕ್ಷೆ ಕೊಟ್ರ ಮುಂದೆ ಬರೋ ಪೀಳಿಗೆಗಾರ ನಾವ್ ಇಂಥದ್ ಮಾಡಬಾರ್ದು ಅನ್ನುವಂಥದ್ದು ಅವ್ರಿಗೆ ಬರ್ಬೇಕಂದ್ರ ಈಗ ಯಾರ ಅಪರಾಧ ಮಾಡಿ ಯಾರ ಕೊಲೆ ಮಾಡ್ಯಾರ ಅವ್ರನ್ನ ಹಿಡ್ಕೊಂಡು ಬರ್ಬೇಕ್ರಿ. ಮಾಡ್ಲವನ್ನ ಒಳಗಿಟ್ಟು ಮಾಡ್ದಾರನು ಹೊರಗಿಟ್ಟು ಅದಕ್ಕೆ ಬೆಲೆ ಇಲ್ರಿ. ಅವ ಮಾಡ್ಲವನ ಮಾಡೇನಂತ ಒಪ್ಕೊಂಡನ. ಮಾಡ್ದಾರ ಎಲ್ಲಾರು ಹೊರಗದಾರ್ರಿ. ಈಗ ಮಾಡಿಸ್ತಾರು ಹೊರಗದಾರ, ಮಾಡ್ಲಾರು ಹೊರಗದಾರ್ರಿ. ಎಲ್ಲಾ ಬಿಟ್ಟು ಇಷ್ಟೋರು ತಾವು ಬಚಾವ್ ಆಗಾಕ ನಮ್ಮಪ್ಪನ ಆಕಿನ ಕೊಲೆ ಮಾಡ್ಯಾನ ಇವನು ಜೈಲಿಗೆ ಹಾಕ್ಬೇಕಂತೂ ನೋಡಿದ್ರಿ ಅವ್ರು. ಆದ್ರೆ ನಮ್ಮಪ್ಪನ ನಶೀಬ್ ಚಲೋ ಐತ್ರಿ. ನಮ್ಮಪ್ಪ ಯಾವ್ದು ಮಾಡಿಲ್ರಿ. ಅವ ಹಿಂಗಾಗಿ ನಮ್ಮಪ್ಪ ಉಳ್ಕೊಂಡರಿ. ಅಪ್ಪನು ಉಳ್ಕೊಂಡನ್ರಿ. ಅಪ್ಪನ ಮಗನ್ನು ಮಾಡ್ಲವನ್ನ ತಗೊಂಡೋಗಿ ಜೈಲ್ನಾಗ ಹಾಕ್ಯಾರ್ರಿ. ನಮಗ ಅದು ಬೇಡ್ರಿ. ಮಾಡ್ದವ ಯಾರು ಮಾಡ್ಯಾರ ಅವ್ರದ್ದು ನ್ಯಾಯ ಸಿಗ್ಬೇಕಂದ್ರ ಅವ್ರು ಒಳಗ್ ಹೋಗ್ಬೇಕ್ರಿ. ನಮ್ಗೆ ಒಳಗ್ ಹೋಗ್ಬೇಕ್ರಿ. ಒಳಗ್ ಹೋಗಿ ಅದು ಪರಿಶೀಲನೆ ಆಗಿ ಅದು ನಮಗ್ ನ್ಯಾಯ ಸಿಗ್ಬೇಕ್ರಿ. ನಮ್ಮ ಅಪ್ಪಗ ನಡ್ಯಾಕ್ ಬಹುದಲ್ರಿ, ಅಡ್ಡಾಡಕ್ ಬಹುದಲ್ರಿ ಅಂತಂದ್ರ ನಮ್ಮ ಅಪ್ಪನ ಕೊಲೆ ಮಾಡ್ಯಾನ ಅಂತ ಹೇಳ್ತಾರ್ರಿ. ಸುಮ್ಮನೆ ಮಾಡ್ಲವನ್ ಮ್ಯಾಗ ಅಪೋದ ಹಾಕಿದ್ರಿ. ನಮ್ಮ ಅಪ್ಪ ತಪ್ಪಿಸ್ಕೊಂಡ್ರಿ. ಈಗ ಮಕ್ಳು ಮಾಡ್ಯಾರ್ರಿ. ಮಕ್ಳು ಹೆಂಡತಿ ಶಾಂತವ್ವ ಹೆಂಡತಿ ಮಗಳು ಗಾಯತ್ರಿ ಮಂಜಪ್ಪ ಅರುಣ 4 ಮಂದಿ ಕುಡ್ ಮಾಡ್ಯಾರ್ರಿ. ಅಲ್ಲಿದ ಬಂದ್ರಿ ಗಾಡಿ ತಗೊಂಡ್ಬಂದ್ರು. ಮತ್ತ ಹೊಯ್ ಆದ್ರು ಬಂದ್ರು. ಬಾಯಿ ಗಲ್ಲಾಟಿ ನಡೆದಿತ್ತು. ಸುಮ್ಮನೆ ಮಕ್ಕಳು ಬಿಟ್ಟ ನಂಗೆ ಹಚ್ಬಿಟ್ಟೆ. ಅವಾಗ ಯಾವಾಗ ಹೋದ್ರು ಗೊತ್ತಾಗ್ಲಿಲ್ಲ ನನಗೆ. ರಾತ್ರಿ ಮಾತ್ರ ಹೆಣ್ಮಕ್ಳು ಅಲ್ಲೇ ಬಾಯಿ ಹಾಕಿ ಹೆಣ್ಮಕ್ಳು ಗಂಡ್ಮಕ್ಳು ಕೂಡ ಅವಾಗ ನನಗೆ ನಿದ್ದೆ ಹತ್ತಿ ಅವ್ರು ಯಾವಾಗ ಮನೆಗೆ ಹೋದ್ರ ಗೊತ್ತಾಗ್ಲಿಲ್ಲ. ಮುಂಜಾನೆ ಎದ್ದು ನಾನು 5 ಪುಣೆ 6 ಎಜ್ಜ ಒಳಗೆ ಮಂದಿ ಐತೆ ಅಂತ ನೋಡಕ್ ಹೋಗಿ ಕಿಲಿ ಹಾಕಿದ್ರು. ಮನಿ ಕಿಲಿ ಹಾಕಿದ್ದೆ. ಒಳಗೆ ಒದರಿ ಓನ್ ಮಾಡ್ರ ಅಂತ ಈಚೆ ಕಡೆ ಒಂದು ಬಾಗಿಲಿರುತ್ತೆ. ಆ ಕಡೆ ಹೋಗಿ ನಾನು ಒದರಿದೆ. ಓನ ಇರಲಿಲ್ಲ. ಕದ ಬಡಿದೆ ಪಟ. ಆ ಕದ ಕುಲ್ಲ ಐತೆ. ಒಳಗೆ ಹೋಗ್ತೆ. ಒಳಗೆ ಹೋಗಿ ನೋಡ್ತೇನೆ ಇದು ಕೊಲೆ ಆಗೈತಿ.